ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ವಿಶೇಷವಾಗಿ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜಾ ಅನುಷ್ಠಾನನ ನಾವು ಕೈಗೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡು ಆಚರಣೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ಮನೆಗೆ ಬೇಗ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಗುರುವಾರ ಬಂದಿರೋದ್ರಿಂದ ನೀವು ರಾಯರನ್ನ ಅತಿ ಹೆಚ್ಚಾಗಿ ಪ್ರೀತಿಸುವಂಥವ್ರು ಇರ್ಬೋದು, ಅಥವಾ ರಾಯರ ವಿಶೇಷವಾಗಿ ವ್ರತ ಸಂಕಲ್ಪಗಳ ಜೊತೆಯಾಗಿ ರಾಯರನ್ನು ನಾವು ಇಟ್ಟು ಪೂಜೆ ಮಾಡಿ ಸಂಕಲ್ಪ ಸಹಿತವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಗುರುವಿನ ಜೊತೆಯಾಗಿ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಹಾಗೆ ವಿಷ್ಣುವಿನ ಅನುಗ್ರಹ ಜೊತೆಯಾಗಿ ಸಿಗುತ್ತೆ. ಯಾಕಂದರೆ ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನುವಾಗ ಯಾರನ್ನು ನಾವು ಪೂಜಿಸದಿದ್ದರೂ ಪರವಾಗಿಲ್ಲ, ಮೊದಲಿಗೆ ಗಣಪತಿಯ ಅನುಗ್ರಹನ ನಾವು ಪಡಿಲೇಬೇಕಾಗುತ್ತೆ. ಅದರಲ್ಲೂ ವಿಘ್ನಗಳನ್ನು ನಿವಾರಿಸುವಂಥ ಗಣೇಶನ ಪ್ರಾರ್ಥನೆಯೊಂದಿಗೆ ನಾವು ಗುರುವಿನ ಅನುಗ್ರಹದ ಜೊತೆಯಾಗಿ ಯಾವುದೊಂದು ಕೆಲಸವನ್ನು ನಾವು ಮಾಡಿದಾಗ ಅದು ನಮಗೆ ಅತಿ ಶೀಘ್ರವಾಗಿ ಪ್ರತಿಫಲನ ನೀಡುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಅಂದರೆ ನಾವು ಇದೊಂದು ವ್ರತ ಅಂತ ಕೂಡ ಹೇಳ್ಬೋದು. ಈ ವ್ರತಗಳನ್ನು ನಾವು ಮಾಡೋದುವಾಗ ಪ್ರತಿಯೊಂದನ್ನು ನಾವು ಗಮನ ಇಟ್ಟು ಅಥವಾ ನಮಗೆ ಸರಿ ಅನಿಸಿದ್ದ ರೀತಿಯಲ್ಲಿ ಮಾತ್ರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಹೇಗೇಗೋ ನಾವು ಆಚರಣೆಗಳನ್ನು ಮಾಡಿದಾಗ ಲಕ್ಷ್ಮೀ ಕೋಪಕ್ಕೂ ನಾವು ಕಾರಣಕರ್ತರಾಗ್ತೀವಿ. ಅದಕ್ಕೋಸ್ಕರ ನಾವು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ನಾವು ಯಾವುದೇ ಒಂದು ಲಕ್ಷ್ಮೀ ಪೂಜೆನ ಮಾಡುವಾಗ ಒಂಟಿಯಾಗಿ ಯಾವಾಗಲೂ ಲಕ್ಷ್ಮಿನ ನೀವು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಲಕ್ಷ್ಮೀ ಪೂಜೆಗಳನ್ನು ಮಾಡುವಾಗ ಗಂಡ ಹೆಂಡತಿಯರ ಸಮೇತ, ಅಂದರೆ ದೇವರ ಫೋಟೋ ಇರ್ಬೋದು, ವಿಗ್ರಹಗಳಿರ್ಬೋದು, ಅಂತಹ ವಿಗ್ರಹಗಳನ್ನ ಅಥವಾ ಫೋಟೋಗಳನ್ನು ನೀವು ಗಂಡ ಹೆಂಡತಿಯ ಜೊತೆಯಾಗಿರುವಂತಹ ಫೋಟೋದೊಂದಿಗೆ ನೀವು ಪೂಜಾ ವ್ರತಗಳನ್ನ ನೀವು ಆರಂಭ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಪೂಜೆಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಯಾವ ವಿಷಯಕ್ಕೆ, ಯಾವ ಸಂಕಷ್ಟಕ್ಕೆ ಅಥವಾ ನಿಮ್ಮ ಬೇಡಿಕೆ ಎಂಥದ್ದು ಅಂತ ನೀವು ಕೇಳೋಕ್ಕೋಸ್ಕರ ಆ ವ್ರತನ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡ್ತಿರೋ ಆ ವ್ರತ ಇಷ್ಟಾರ್ಥ ಸಿದ್ಧಿ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಅದರಲ್ಲೂ ಗುರುವಾರದ ದಿನಗಳಲ್ಲಿ ನಾವು ಈ ಕ್ರಮಗಳನ್ನು ಅನುಸರಿಸಲೇಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಮಾರ್ಗಶಿರ ಅಂತ ಅಂದರೆ ಮಾರ್ಗಶೀರ್ಷ ಮಾಸವೆಂಬುದು ಈ ಶ್ರೀ ವಿಷ್ಣು ಹಾಗೂ ಲಕ್ಷ್ಮಿಯ ಆರಾಧನೆಗೆ ಮೀಸಲಿಟ್ಟಿರುವ ಮಾಸವಾಗಿದೆ. ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುವುದು. ಲಕ್ಷ್ಮೀ ಮಾತೆಯನ್ನು ಆರಾಧಿಸುವುದರಿಂದ ಐಶ್ವರ್ಯ, ಸಂಪತ್ತು, ಅದೃಷ್ಟ ನೀಡಿ ಹರಿಸುತ್ತಾಳೆ ಎಂಬುದು ಆಕೆಯನ್ನು ನಂಬಿದ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಇಂತಹ ಮಹಾಲಕ್ಷ್ಮಿ ಪೂಜೆಯೆಂದು ನಾವು ಆ ದಿನದಿಂದ ಉಪವಾಸವಿದ್ದು ಆಕೆಯನ್ನು ಆರಾಧಿಸುವುದರಿಂದ ಬದುಕಿನಲ್ಲಿರುವ ಕಷ್ಟಗಳು ನಿವಾರಣೆಯಾಗುವುದು. ಲಕ್ಷ್ಮೀ ದೇವಿಯು ನೆಮ್ಮದಿ ಬದುಕನ್ನು ನೀಡುತ್ತಾಳೆ ಎನ್ನೋ ನಂಬಿಕೆ ಕೂಡ ಇದೆ. ಇಂತಹ ಲಕ್ಷ್ಮೀ ಪೂಜೆನ ನಾವು ಮಾಡುವಾಗ, ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಾಗ ಯಾವಾಗಲೂ ದಂಪತಿಗಳ ಸಮೇತ ನೀವು ಲಕ್ಷ್ಮಿ ಆರಾಧನೆಯನ್ನು ಮಾಡಿದಂಥದ್ದಾದರೆ ಖಂಡಿತವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ಸಂಕಲ್ಪ ಮಾಡಿದಿರೋ ಅದು ಬೇಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅಂದರೆ ಲಕ್ಷ್ಮೀ ದೇವಿ ಏನನ್ನು ಹೇಳ್ತಾಳೆ ಅಂದರೆ, ಮಾರ್ಗಶಿರ ಮಾಸದಲ್ಲಿ ಯಾರು ದಂಪತಿಗಳ ಸಮೇತವಾಗಿ ನನ್ನನ್ನು ಸಂಕಲ್ಪ ಪೂರ್ವಕವಾಗಿ ನನ್ನ ಗಂಡನ ಜೊತೆಯಾಗಿ ನನ್ನನ್ನು ಪೂಜಿಸ್ತಾರೋ
ಅಂದರೆ ದಂಪತಿಗಳು, ಮದುವೆ ಆಗಿರುವಂಥ ದಂಪತಿಗಳು ತಮ್ಮ ಮನೆಯಲ್ಲಿ ಮಾರ್ಗಶಿರ ಮಾಸದ ವ್ರತನ ದಂಪತಿಗಳ ಸಮೇತ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಪೂಜೆಗೆ ಎಲ್ಲ ರೀತಿಯ ಹಣೆಗಳನ್ನ ಮಾಡಿಕೊಂಡು ನೀವು ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನಿಮ್ಮ ಗಂಡನ ಜೊತೆಯಾಗಿ ನೀವು ಕುಳಿತು ಈ ಮಹಾಲಕ್ಷ್ಮಿ ಪೂಜೆನ, ಅಂದರೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆನ ನೀವು ಆಚರಣೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಆಚರಣೆ ಮಾಡಿದಾಗ ಶೀಘ್ರವಾಗಿ ಪ್ರತಿಫಲ ಅನ್ನೋದು ದೊರಕುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನೋಡಿ, ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಜೊತೆಯಾಗಿ ಇದ್ದೇ ಇರ್ತಾರೆ. ಅವರು ನಿಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಸಂಕಲ್ಪಕ್ಕೆ ಕರ್ಕೊಂಬಂದು ನಿಮ್ಮ ಯಜಮಾನ್ರನ್ನ ನಿಮ್ಮ ಮಗ್ಳಲ್ಲಿ ಕುಂಡಿಸ್ಕೊಂಡು ಸಂಕಲ್ಪ ಮಾಡಿಸ್ಕೊಂಡು ನೀವು ಒಂದು ಅಕ್ಷತೆ ಕಾಳು, ಒಂದಿಷ್ಟು ಅಕ್ಷತೆ, ಒಂದು ಹೂವನ್ನು ಇಟ್ಟು ನೀವು ಗಂಡ ಹೆಂಡತಿಯರ ಸಮೇತ ನೀವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದರೆ ಸಾಕು, ಖಂಡಿತವಾಗ್ಲೂ ತಾಯಿ ಪ್ರಸನ್ನಗೊಳ್ತಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಮಾಡ್ಬೋದು. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ವಿಶೇಷವಾಗಿ ನೋಡಿ, ಅಷ್ಟಲಕ್ಷ್ಮಿಯನ್ನು ನೀವು ಪೂಜಿಸಲೇಬೇಕು. ಯಾಕಂದರೆ ನೀವು ಅಂದ್ಕೊತಾ ಇದ್ದೀರಾ ಒಂದು ಲಕ್ಷ್ಮಿನ ನಾವು ಪೂಜೆ ಮಾಡಿಬಿಟ್ರೆ ಸಾಕ ಅಂತ. ಖಂಡಿತವಾಗ್ಲೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಈ ಮಾರ್ಗಶಿರ ಮಾಸ ಅಂದರೆ ನಮಗೆ ಎಲ್ಲ ಐಶ್ವರ್ಯಗಳು ಬೇಕು, ಸಂತಾನ ಬೇಕು, ಆರೋಗ್ಯ ಬೇಕು, ಅಥವಾ ದುಡ್ಡು ಕಾಸು ಬೇಕು, ಮನೆ ಬೇಕು, ಮಠ ಬೇಕು, ಅದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಬೇಕು, ಸಾಲನ ತೀರಿಸೋವಂಥದ್ದು ಬೇಕು, ಅಥವಾ ನಮ್ಮ ಮನೇಲಿರೋಂಥ ಜಂಜಾಟಗಳು ಹೋಗಬೇಕು, ಕಲಹಗಳು ಹೋಗಬೇಕು, ಎಲ್ಲ ಹೋಗಬೇಕು ಅಂದಾಗ ಎಲ್ಲ ದೇವಿಯರ ಅನುಗ್ರಹದ ಜೊತೆಯಾಗಿ ನಾವು ಪೂಜೆ ಮಾಡಿದಾಗ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಅವತ್ತಿನ ದಿನ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡುವಾಗ ನೀವು ಅಷ್ಟಲಕ್ಷ್ಮಿಯರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅಷ್ಟಲಕ್ಷ್ಮಿಯರ ಸ್ತೋತ್ರನ ಹೇಳ್ಕೊಬೇಕಾಗುತ್ತೆ. ಅಷ್ಟಲಕ್ಷ್ಮಿಯರ ನಾಮಾವಳಿಗಳನ್ನಾದರೂ ನೀವು ಅವತ್ತಿನ ದಿನ ಪ್ರತಿ ಗುರುವಾರದ ಸಮಯದಲ್ಲಿ ನೀವು, ಅಕಸ್ಮಾತ್ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳಕ್ಕಾಗಲಿಲ್ಲ ಅಂದರೂ ಗೋಧೂಳಿ ಸಮಯದಲ್ಲಿ ನೀವು ಈ ಆಚರಣೆನ ನೀವು ಖಂಡಿತವಾಗ್ಲೂ ನೀವು ಅನುಸರಿಸಲೇಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾವ್ಯಾವ ಅಷ್ಟಲಕ್ಷ್ಮಿಯರನ್ನು ನಾವು ಅವತ್ತಿನ ದಿನ ಪ್ರಾರ್ಥನೆ ಮಾಡಬೇಕು ಅಂದರೆ, ಶ್ರೀ ಧನಲಕ್ಷ್ಮಿ ಮಾತೆನ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆಮೇಲೆ ಶ್ರೀ ಗಜಲಕ್ಷ್ಮಿ ಮಾತೆನ ನೀವು ಪ್ರಾರ್ಥನೆ ಮಾಡಬೇಕು. ಅದಾದಮೇಲೆ ಶ್ರೀ ವೀರಲಕ್ಷ್ಮಿ ಮಾತೆನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಶ್ರೀ ಐಶ್ವರ್ಯ ಲಕ್ಷ್ಮಿ ಮಾತೆನ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ನೀವು ಶ್ರೀ ವಿಜಯಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಅದಾದಮೇಲೆ ನೀವು ಶ್ರೀ ಆದಿಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ಶ್ರೀ ಧಾನ್ಯಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಶ್ರೀ ಸಂತಾನ ಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಲಕ್ಷ್ಮಿಯರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ನಾಮಾವಳಿಗಳನ್ನ ಹೇಳ್ಕೊಂಡು ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಂಡಾಗ ಖಂಡಿತವಾಗ್ಲೂ ಅಷ್ಟಲಕ್ಷ್ಮಿಯರ ಪ್ರಾಪ್ತಿ ನಿಮಗೆ ಆಗುತ್ತೆ. ಅವರ ಅನುಗ್ರಹದೊಂದಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದೆಲ್ಲ ಪರಿಹಾರ ಆಗೋದಕ್ಕೆ ಈ ಮಾರ್ಗಶಿರ ಮಾಸ ನಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ನೀವು ಆಚರಣೆನ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆನ ನಾವು ಮಾಡುವಾಗ ಯಾವ ನಿಯಮಗಳನ್ನ ನಾವು ಅನುಸರಿಸ್ಕೊಬೇಕು ಅಂದರೆ, ಖಂಡಿತವಾಗ್ಲೂ ಉಪವಾಸ ಮಾಡೋ ಅಂಥವ್ರು ಮೊದಲೇ ನೀವು ಸಂಕಲ್ಪ ಪೂರ್ವಕವಾಗಿ ನಾವು ಇಷ್ಟು ಗುರುವಾರಗಳು ಖಂಡಿತವಾಗ್ಲೂ ಮಾರ್ಗಶಿರ ಮಾಸದ ಗುರುವಾರದಂದು ನಾವು ಉಪವಾಸಗಳನ್ನು ಕೈಗೊಳ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಹೇಳಿ ಸಂಕಲ್ಪ ಮಾಡಿ ಉಪವಾಸ ಇರಬೇಕು. ನೀವು ಹೇಗಂದ್ರಾಗೆ ಉಪವಾಸ ಇದ್ದರೆ ಇರ್ತೀನಿ, ಇಲ್ಲಾಂದರೆ ಇರಲ್ಲ ಅಂತ ನೀವು ಮಾಡಿದ್ದೆ ಆದರೆ ನೀವು ಮಾಡಿದಂಥ ಪೂಜೆಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಯಾವುದೇ ಒಂದು ಸೇವೆನ ನಾವು ಮಾಡ್ತಿದ್ದೀವಿ ಅಂದರೆ, ಯಾವುದೇ ಒಂದು ವ್ರತನ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೊದಲು ನಾವು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡಿಕೊಂಡು ಮಾಡೋಂಥ ವ್ರತಗಳಿಗೆ ನಮಗೆ ವಿಶೇಷವಾದ ಮಾನ್ಯತೆ ಇರುತ್ತೆ. ನೀವು ಸಂಕಲ್ಪ ಮಾಡ್ದಲೇ ಮಾಡಿದಂಥದ್ದು ಯಾವುದು ನಿಮಗೆ ಪ್ರತಿಫಲ ಅನ್ನೋದು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಗಣಪತಿಯೊಂದಿಗೆ ಕುಲದೇವರ ಆಶೀರ್ವಾದದ ಜೊತೆಗೆ ಗುರುಗಳ ಜೊತೆಯಾಗಿ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ಹೆಸರು, ರಾಶಿ, ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದೀರೋ ಅಷ್ಟೋ ಜನರ ಸದಸ್ಯರನ್ನು ನೀವು ಹೆಸರನ್ನು ಹೇಳ್ಕೊಂಡು ನೀವು ವ್ರತನ ನೀವು ಸಂಕಲ್ಪ ಪೂರ್ವಕವಾಗಿ ಉಪವಾಸ ಮಾಡ್ತೀನಿ ಅಂದರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ, ನಾನು ದಿನನಿತ್ಯ ಅಂದರೆ ಗುರುವಾರದ ಸಮಯಗಳಲ್ಲಿ ಪೂಜೆ ಮಾತ್ರ ಮಾಡ್ತೀನಿ ಅನ್ನೋರು ಅದನ್ನು ಕೂಡ ನೀವು ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಂಡು ಮಾಡಬೇಕಾಗುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಗುರುವಾರ ನೀವು ಬೆಳಗ್ಗೆಯಿಂದಲೇ ನೀವು
ಪ್ರಾರಂಭವಾಗೋದ್ರಿಂದ ನೀವು ಸ್ನಾನ ಮಾಡಿ ಮಡಿಬಟ್ಟೆ ತೊಟ್ಟು ಮೊದಲಿಗೆ ನೀವು ಗಣೇಶನಿಗೆ ಪೂಜೆ ಸಲ್ಲಿಸಿ ನಂತರ ಲಕ್ಷ್ಮೀ ಪೂಜೆಗೆ ಸಲ್ಲಿಸಲೇಬೇಕು. ಅಂದರೆ ನೀವು ಗಣಪತಿ ಪೂಜೆ ಮಾಡ್ದಲೇ ಯಾವುದೇ ಒಂದು ಪೂಜೆನ ನೀವು ಮಾಡಿದ್ದೆ ಆದರೆ ಅದು ನಿಮಗೆ ಪ್ರತಿಫಲ ನೀಡೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು, ಗಣಪತಿಗೆ ಸಂಕಲ್ಪ ಮಾಡಿ ಗಣಪತಿಗೆ ಒಂದು ನೈವೇದ್ಯ ಇಟ್ಟು ನಿಮ್ಮ ಬೇಡಿಕೆಗಳನ್ನು ಗಣಪತಿ ಮುಂದೆ ಅರ್ಪಣೆ ಮಾಡಿದ ನಂತರ ನೀವು ಲಕ್ಷ್ಮೀ ಪೂಜೆನ, ಅದರಲ್ಲೂ ಲಕ್ಷ್ಮೀ ನಾರಾಯಣದ ಜೊತೆಯಾಗಿ ನೀವು ಪೂಜೆನ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಕಳಸದ ಒಳಗೆ ನೀರು ತುಂಬಿಸಿ 5 ಬಗೆಯ ಎಲೆಗಳಿಂದ ಕಳಸವನ್ನು ಅಲಂಕರಿಸಬೇಕು. ನಂತರ ತೆಂಗಿನಕಾಯಿಯನ್ನು ಕಳಶದ ಬಾಯಿಯಲ್ಲಿ ಇಡಬೇಕು. ಕಳಶದ ಒಳಗಡೆ ನೀರಿನಲ್ಲಿ ಸ್ವಲ್ಪ ಅಕ್ಕಿ ಹಾಗೂ ನಾಣ್ಯಗಳನ್ನು ಹಾಕಿರಬೇಕು. ಅಂದರೆ ನೀವು ಕಳಸಕ್ಕೆ 5 ವಿಳೆದೆಲೆನ ಮಾತ್ರ ಇಡಬೇಕು. ಕೆಲವೊಬ್ಬರು ಕಳಸ ಪದ್ಧತಿನ ಆಚರಣೆ ಮಾಡ್ತಾರೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಒಂದು ದೊಡ್ಡ ನಿಮ್ಮ ದೇವರ ಕೋಣೆಯಲ್ಲಿ ಮರದ ಹಲಗೆಯ ಮೇಲೆ ಒಂದು ಕೆಂಪು ಬಟ್ಟೆನ ಹರಡಿ ಅದರ ಮೇಲೆ ನೀವು ತಾಮ್ರದ ತಟ್ಟೆನ ಇಟ್ಟು ಅದರ ಮೇಲೆ ನೀವು ತಟ್ಟೆಯ ಮೇಲೆ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಕಳಸದ ಚೊಂಬನ ಇಟ್ಟು ಅದರ ಒಳಗಡೆ ಕಳಸದ ಒಳಗಡೆ ನೀವು ಒಂದಿಷ್ಟು ನಾಣ್ಯಗಳು, ಅಂದರೆ ತಾಮ್ರದ ನಾಣ್ಯಗಳಾಗಿರ್ಬೋದು ಅಥವಾ 1 ರೂಪಾಯಿ ನಾಣ್ಯಗಳಿರ್ಬೋದು, ಅವನ್ನ ನೀವು ಹನ್ನೊಂದನ್ನು ಹಾಕಿ ಅದರ ಒಳಗಡೆ ಒಂದೇ ಒಂದು ಚಿಟಿಕೆಯಷ್ಟು ಅಕ್ಕಿಗಳನ್ನು ನೀವು ಹಾಕಬೇಕು. ಅಂದರೆ ಎಲ್ಲ ಲಕ್ಷ್ಮಿಯರು ಧಾನ್ಯದ ರೂಪದಲ್ಲಿರೋದ್ರಿಂದ ಆ ಒಂದು ಚಿಟಿಕೆ ಅಕ್ಕಿಗಳನ್ನು ಹಾಕಿ ನೀವು ಕಳಶಕ್ಕೆ ನೀವು ಅರಿಶಿಣ ಕುಂಕುಮ ಬಟ್ಟಲ ಅಡಿಕೆ ಅಂತ ಸಿಗುತ್ತಲ್ಲ, ಅದನ್ನು ಉಂಡಾಗಿರೋದು ಅಂದರೆ ಗುಂಡುಗಿರೋ ಅಂಥದ್ದು ಒಂದನ್ನು ನೀವು ಹಾಕಬೇಕು. ಇನ್ನೇನನ್ನು ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಕಳಸ ಅಂದ್ಬಿಟ್ಟು ಕೆಲವೊಬ್ಬರು ಏನೇನೋ ಎಲ್ಲ ಹಾಕ್ತಾರೆ. ಈ ಮಾರ್ಗಶಿರ ಮಾಸದಲ್ಲಿ ನೀವು ಏನನ್ನೂ ಹಾಕದಲೇ ಬರೀ ನಾಣ್ಯಗಳು, ಅಕ್ಕಿ ಮತ್ತು ಅಡಿಕೆಯ ಬೊಟ್ಟು ಅದನ್ನು ನೀವು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ತಾಯಿಗೆ 5 ವಿಳೆದೆಲೆನ ಇಟ್ಟು ನೀವು ಕಳಸಕ್ಕೆ ಲಕ್ಷ್ಮೀ ದೇವನ ನೀವು ನಾರಾಯಣನ ಸಮೇತ ಅನುಗ್ರಹ ಮಾಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ, ಕಳಸಕ್ಕೆ ಅಲಂಕಾರ ಮಾಡಬೇಕು ಅಥವಾ ಕಳಸದ ಬಾಯಿಗೆ ಮಾಂಗಲ್ಯ ಕಟ್ಟೋದಿರ್ಬೋದು, ಅರಿಶಿಣ ಕೊಂಬನ್ನ ಕಟ್ಟೋವಂಥದ್ದಿರ್ಬೋದು, ಅಥವಾ ಒಡವೆಗಳಿದ್ದರೆ ಒಡವೆನೂ ಕೆಲವೊಬ್ಬರು ಹಾಕ್ತಾರೆ. ನಿಮಗೆ ಯಾವ ರೀತಿ ಕಳಸಕ್ಕೆ ನೀವು ಅಲಂಕಾರ ಮಾಡಬೇಕು ಅಂತ ಬಯಸ್ತೀರೋ ಆ ರೀತಿಯಲ್ಲಿ ಅಲಂಕಾರ ಮಾಡುವಾಗ ಖಂಡಿತವಾಗ್ಲೂ ನೀವು ಕಳಸದ ಹಿಂಭಾಗದಲ್ಲಿ ಲಕ್ಷ್ಮೀನಾರಾಯಣರು ಜೊತೆಯಾಗಿರೋಂಥ ಫೋಟೋನ ಖಂಡಿತವಾಗ್ಲೂ ಇಡಬೇಕು. ಅದರಲ್ಲೂ ವಿಶೇಷವಾಗಿ ಯಾರೇ ಇರ್ಬೋದು, ಯಾವುದೇ ಒಂದು ದೇವತೆ ಇರ್ಬೋದು, ಲಕ್ಷ್ಮೀನಾರಾಯಣ ಇರ್ಬೋದು, ಶ್ರೀನಿವಾಸ ಮಹಾಲಕ್ಷ್ಮಿ ಇರ್ಬೋದು, ರಂಗನಾಥ ಮಹಾಲಕ್ಷ್ಮಿ ಇರ್ಬೋದು, ಒಟ್ಟಿನಲ್ಲಿ ನೀವು ಲಕ್ಷ್ಮೀ ದೇವಿನ ನೀವು ಪೂಜೆ ಮಾಡುವಾಗ ಗಂಡ ಹೆಂಡತಿಯರ ಸಮೇತ ವಿಗ್ರಹನಾದರೂ ಇಡ್ಬೋದು, ಫೋಟೋನಾದರೂ ಇಟ್ಟು ನೀವು ಪೂಜೆನ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಕಳಸದ ಒಳಗಡೆ ನೀವು 5 ತೆಂಗಿನಕಾಯಿ ಅಂದರೆ ವಿಳೆದೆಲೆನ 5ನ ನೀವು ಇಡಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನೀವು ವಿಶೇಷವಾಗಿ ತಾಯಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಕಳಸದಲ್ಲಿ ತಾಯಿ ನೀನು ನಮ್ಮ ಮನೆಗೆ ಬಂದು ನಮಗೆ ಸುಖ ಸಮೃದ್ಧಿನ ನೀಡು ಅಂತ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಕಳಶವನ್ನು ಕೆಂಪು ಬಟ್ಟೆಯಿಂದ ಅಲಂಕರಿಸಬೇಕು. ಅಕಸ್ಮಾತ್ ನೀವು ಕಳಸಕ್ಕೆ ಏನಾದ್ರೂ ಬಟ್ಟೆನ ಹಾಕ್ತೀವಿ ಅಂದರೆ ಕೆಲವೊಬ್ಬರು ಸೀರೆನ ಉಡಿಸ್ತಾರೆ. ಅಂಥವರು ಕಳಸಕ್ಕೆ ವಿಶೇಷವಾಗಿ ಕೆಂಪು ಸೀರೆಗಳಿಂದ ಅಲಂಕಾರನ ನೀವು ಮಾಡಬಹುದು. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಕುಂಕುಮ, ಬಳೆ ಅವನ್ನೆಲ್ಲನೂ ನೀವು ಅಮ್ಮನವರಿಗೆ ಅಲಂಕಾರ ಮಾಡ್ಬೋದು. ಅಂದರೆ ಕೆಲವೊಬ್ಬರು ವಿಶೇಷವಾಗಿ ಕಳಸಗಳಿಗೆ ಅಲಂಕಾರ ಮಾಡಿ ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರ ಮಾಡೋದಕ್ಕೆ ಕೈಗಳಿಗೆ ಬಳೆ ಅಂದರೆ ವಿಗ್ರಹಗಳಿದ್ದರೆ ಹಾಗೆ ಆ ವಿಗ್ರಹಗಳಿಗೆ ಬಳೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ತಾರೆ, ತಾಳಿ ಬೊಟ್ಟುಗಳನ್ನೆಲ್ಲ ಹಾಕಿ. ಆ ರೀತಿ ನೀವು ಅಲಂಕಾರನ ತುಂಬ ಚೆನ್ನಾಗಿ ಮಾಡ್ಕೊಬೋದು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ದೇವಿಯ ಮುಂದೆ ನೀವು ಒಂದು ತಾಮ್ರದ ತಟ್ಟೆಯ ಮೇಲೆ ಒಂದು ವಿಳೆದೆಲೆನ ಇಟ್ಟು ಆ ವಿಳೆದೆಲೆ ಮೇಲೆ ನೀವು ಕುಂಕುಮದಿಂದ ಅಂದರೆ ಕೆಂಪು ಕುಂಕುಮದಿಂದ ನೀವು ಸ್ವಸ್ತಿಕ್ ಚಿತ್ರನ ಬಿಡಿಸಿ ಅದನ್ನು ಅಮ್ಮನವರು ನೋಡೋ ರೀತಿ ನೀವು ಆ ಸ್ವಸ್ತಿಕ್ ಚಿತ್ರ ಆ ದೇವಿಯ ಮುಂದೆ ಇಟ್ಟು ಅದನ್ನು ಪೂಜಿಸುವಂಥ ರೀತಿನ ನೀವು ಮಾಡಬೇಕಾಗುತ್ತೆ. ಸ್ವಸ್ತಿಕ್ ಬಂದು ಅಮ್ಮನವರು ನಮಗೆ
ಆಶೀರ್ವಾದ ಮಾಡಲು ನಮಗೆ ಶುಭ ಮತ್ತು ಲಾಭ ತರೋದಕ್ಕೋಸ್ಕರ ನಾವು ಆ ಸ್ವಸ್ತಿಕ್ ಚಿಹ್ನೆನ ನಾವು ಬಿಡಿಸಿ ಅವತ್ತಿನ ದಿನ ನಾವು ಪೂಜೆಗೆ ಅಣಿ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಪ್ರಸಾದಕ್ಕೆ ನೀವು ಏನು ಮಾಡಬೇಕು ಅಂದರೆ 5 ಬಗೆಯ ಹಣ್ಣುಗಳನ್ನು ಖಂಡಿತವಾಗ್ಲೂ ಇಟ್ಟಿರಬೇಕು. ಯಾಕಂದರೆ ದೇವಿಯರಿಗೆ ವಿಶೇಷವಾಗಿ ಪಂಚಫಲ ಅಂದರೆ ಪಂಚತಾಂಬೂಲ ಅಂತ ಹೇಳ್ತಾರೆ. ಅಂದರೆ ಒಂದು ತೆಂಗಿನಕಾಯಿ ಸಮೇತ 5 ಹಣ್ಣುಗಳನ್ನು ಇಟ್ಟು ನೈವೇದ್ಯವಾಗಿ ಇಟ್ಟಾಗ ಅಮ್ಮನವರು ಸಂತೃಪ್ತಿಗೊಳ್ಳುತ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ವಿಶೇಷವಾಗಿ 5 ಥರದ ಹಣ್ಣುಗಳನ್ನು ನೀವು ಪ್ರತಿ ಗುರುವಾರ ಕೂಡ ಇಡಬೇಕಾಗುತ್ತೆ. ಅದರಲ್ಲೂ ಸೇಬು, ಕಿತ್ತಳೆ, ಆಮೇಲೆ ಅನಾನಸ್ಸು, ದಾಳಿಂಬೆ, ಬಾಳೆಹಣ್ಣನ್ನು ಸೇರಿಸಿ ನೀವು ಇಡ್ಬೋದು. ನಿಮಗೆ ಯಾವುದು ಸಿಹಿಯಾದ ಹಣ್ಣುಗಳು ಅಂತ ಅನಿಸುತ್ತೋ ಹುಳಿಯ ಹಣ್ಣುಗಳನ್ನು ಇಡೋದಕ್ಕಿಂತ ವಿಶೇಷವಾಗಿ ಸಿಹಿಯ ಅಂಶ ಕೂಡಿರುವಂಥ ಹಣ್ಣುಗಳನ್ನು ನೀವು ಇಟ್ಟು ಪ್ರಾರ್ಥನೆ ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲೂ ಸಿಹಿಯಾದ ಕಾರ್ಯಗಳು, ಶುಭ ಕಾರ್ಯಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಲಕ್ಷ್ಮಿ ಮುಂದೆ ಬಾಳೆಹಣ್ಣಿನ ಚಿಪ್ಪನ್ನು ಒಂದು ಪೂರ್ತಿಯಾಗಿ ಚಿಪ್ಪನ್ನು ನೀವು ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬಾ ಖುಷಿಯಾಗುತ್ತೆ. ಅಂದರೆ ನಾವು ಬಾಳೆಹಣ್ಣನ್ನು ನಾವು ಪೂಜೆ ಮಾಡುವಾಗ ಒಂದೆರಡು ಮುರಿದಿರೋ ಅಂಥದ್ದು ಇಡೋದು ಬದಲು ಚುಪ್ಪಿನ ಸಮೇತ 5 ಥರದ ಹಣ್ಣು ಮತ್ತು ಒಂದು ಚುಪ್ಪಿನ ಸಮೇತ ನೀವು ಬಾಳೆಹಣ್ಣನ್ನು ಇಟ್ಟು ಅದರ ಮೇಲೆ ತಾಂಬೂಲ ಅಂದರೆ ವಿಳೆದೆಲೆ, ಅಡಿಕೆ, ಸುಣ್ಣ ಇಷ್ಟನ್ನು ನೀವು ದಕ್ಷಿಣ ಸಮೇತ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಟಾಗ ಲಕ್ಷ್ಮಿಗೆ ತುಂಬಾ ಸಂತೃಪ್ತರಾಗ್ತಾರೆ, ಸಂತೋಷಗೊಳ್ತಾರೆ. ಇದನ್ನು ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಅವತ್ತಿನ ದಿನ ವಿಶೇಷವಾಗಿ ನೀವು ಮಾರ್ಗಶಿರ ಮಾಸದ ಲಕ್ಷ್ಮಿಯ ಕಥೆನ ನೀವು ಓದಲೇಬೇಕಾಗುತ್ತೆ. ಈ ಮಾರ್ಗಶಿರ ಮಾಸದ ವ್ರತದ ನೀವು ಮಾಡ್ತಿದ್ದೀರಿ ಅಂದರೆ ಯಾವುದೇ ಒಂದು ವ್ರತನ ನೀವು ಮಾಡ್ತೀರಿ ಅಂದರೆ ಆ ವ್ರತಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನ ನೀವು ಪಠಣೆ ಮಾಡ್ದಲೇ ಇದ್ದರೆ, ಓದದಲ್ಲೇ ಇದ್ದರೆ ಓದಬೇಕು, ಇಲ್ಲಾಂದರೆ ಕೇಳಿಸ್ಕೊಬೇಕು. ಅಕಸ್ಮಾತ್ ನೀವು ಅವೆರಡೂ ಮಾಡಲಿಲ್ಲ ಅಂದರೆ ನಿಮಗೆ ಪೂರ್ಣ ಪ್ರಮಾಣದ ಪ್ರತಿಫಲ ಅನ್ನೋದು ಸಿಕ್ಕೋದಿಲ್ಲ. ಯಾಕಂದರೆ ನಾವು ಆ ಕಥೆಗಳನ್ನು ಅನುಸರಿಸ್ಕೊಂಡು ನಾವು ಮಾಡ್ತಾ ಇರೋಂಥ ಪೂಜೆಗೆ ಆ ಕಥೆಯು ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಮಾರ್ಗಶಿರ ಮಾಸದ ಲಕ್ಷ್ಮಿಯ ಕಥೆನ ಪಠಣ ಮಾಡಿ. ಅಕಸ್ಮಾತ್ ನಿಮಗೆ ಓದೋಕ್ಕೆ ಬರಲಿಲ್ಲ ಅಂದರೆ ನೀವು ಆ ಕಥೆನ ಒಂದು ಸಾರಿ ಆದ್ರೂ ಯಾರಾದರೂ ಓದ್ತಾ ಇರೋವಂಥವ್ರ ಹತ್ರ ಕೇಳಿಸ್ಕೊಬೋದು. ಅಥವಾ ಆ ಕಥೆಯ ಸ್ಟೋರಿಗಳು ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ, ಅದನ್ನು ನೀವು ಖಂಡಿತವಾಗ್ಲೂ ಕೇಳಿಸ್ಕೊಬೋದು. ಈ ರೀತಿ ಕೂಡ ನೀವು ಮಾಡ್ಬೋದು. ಅದಾದಮೇಲೆ ನೀವು ಆ ದಿನ ಮಹಾಲಕ್ಷ್ಮಿ ವ್ರತ ಕಥೆ ಓದಲೇಬೇಕಾಗುತ್ತದೆ. ಅದೇ ರೀತಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಮಹಾಲಕ್ಷ್ಮಿ ಸಿದ್ಧಿ ಮಂತ್ರಗಳನ್ನ ನೀವು ಓದ್ಕೊಬೇಕಾಗುತ್ತೆ. ಅಷ್ಟೋತ್ತರಗಳನ್ನು ನೀವು ಪಠಿಸಲೇಬೇಕಾಗುತ್ತೆ. ವಿಷ್ಣು ಸಹಸ್ರನಾಮನ ಕೂಡ ನೀವು ಪಠಿಸಬೇಕಾಗುತ್ತೆ. ಲಕ್ಷ್ಮಿ ಅಷ್ಟೋತ್ತರಗಳನ್ನ ನೀವು ಪಠಿಸಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದಾದಮೇಲೆ ನೀವು ಕಳಸದ ಮುಂದೆ ನೀವು ಹೂಗಳಿಂದ ಅಲಂಕರಿಸಿದ ದೀಪಗಳನ್ನು ಬೆಳಗಿಸಿ. ಅಂದರೆ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನೀವು ದೀಪಗಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ. ಅಂದರೆ ಒಂದು ತಾಮ್ರದ ತಟ್ಟೆ ಇರ್ಬೋದು, ಆ ತಟ್ಟೆಗೆ ನೀವು 1-2 ದೀಪಗಳನ್ನು ಅಥವಾ ಬೆಳ್ಳಿಯ ದೀಪಗಳಿರ್ಬೋದು ಅಥವಾ ಮಣ್ಣಿನ ದೀಪಗಳಿರ್ಬೋದು, ಕಂಚಿನ ದೀಪಗಳಿಗೆ ನೀವು ಹೂವಿನಿಂದ ಅಲಂಕಾರ ಮಾಡಿ ಆ ದೀಪಗಳನ್ನು ನೀವು ಆರತಿ ರೂಪದಲ್ಲಿ ನೀವು ಅಮ್ಮನವರಿಗೆ ಮಾರ್ಗಶಿರ ಮಾಸದಲ್ಲಿ ಬೆಳಗಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಈ ರೀತಿ ನೀವು ಮಾರ್ಗಶಿರ ಮಾಸದಲ್ಲಿ ನೀವು ಆಚರಣೆ ಮಾಡಬೇಕಾಗುತ್ತೆ. ಅದಾದಮೇಲೆ ಆ ದಿನ ನೀವು ಏನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ವ್ರತ ಕಥೆ ಓದಲೇಬೇಕಾಗುತ್ತದೆ. ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿದ ನಂತರ ಲಕ್ಷ್ಮೀ ಪೂಜೆ ಮಾಡುವಾಗ ವಿಷ್ಣು ಸಹಸ್ರನಾಮದ ಜೊತೆಗೆ ಲಕ್ಷ್ಮೀ ಸಹಸ್ರನಾಮವನ್ನು ಕೂಡ ಪಠಿಸಲೇಬೇಕಾಗುತ್ತದೆ. ಅದಕ್ಕೋಸ್ಕರ ನೀವು ಗಂಡ ಹೆಂಡತಿಯರ ಸಮೇತ ನೀವು ಪೂಜೆ ಮಾಡಿ ಅಂತ ನಾನು ಹೇಳಿದ್ದು. ಅದಾದಮೇಲೆ ನೀವು ಅವತ್ತಿನ ದಿನ ಮುತ್ತೈದೆಯರಿಗೆ ನೀವು ತಾಂಬೂಲವನ್ನು ನೀಡಲೇಬೇಕಾಗುತ್ತೆ. ಯಾಕಂದರೆ ಸಂಜೆ ಸಮಯದಲ್ಲಿ ನೀವು ಸಿಹಿಯಾದ 9 ಬಗೆಯ ಸಾತ್ವಿಕ ಆಹಾರಗಳನ್ನು ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯ ನೀಡಬೇಕಾಗುತ್ತೆ. ಯಾಕಂದರೆ ನೀವು ಮಾರ್ಗಶಿರ ಮಾಸದಲ್ಲಿ ನೀವು 8 ಲಕ್ಷ್ಮಿಯರನ್ನು ನೀವು ಮನೆಗೆ ಆಹ್ವಾನ ಮಾಡಿ ಕರೆದಂಥ ಸಂದರ್ಭದಲ್ಲಿ 9 ರೀತಿಯ ಸಿಹಿಯಾದ ತಿಂಡಿಗಳನ್ನು ನೀವು ನೈವೇದ್ಯ ಇಟ್ಟಾಗ ಯಾವ ಲಕ್ಷ್ಮಿಗೆ ಯಾವ ಸಿಹಿ ಇಷ್ಟ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಅಂಥ ಸಿಹಿನ ನೀವು 9 ಸಿಹಿಯಾದ ತಿಂಡಿಗಳನ್ನ ನೈವೇದ್ಯಗಳನ್ನು ನೀವು ಅಮ್ಮನವರಿಗೆ ಅರ್ಪಣೆ
ಮಾಡಿ ಅದನ್ನು ನೀವು ಮನೆಯಲ್ಲಿ ಬರುವಂಥ ಮುತ್ತೈದೆಯರಿಗೆ ಸಂಜೆಯ ಸಮಯದಲ್ಲಿ ನೀವು ತಾಂಬೂಲಗಳನ್ನು ನೀಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವ್ದ್ಯಾವುದು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಲಕ್ಷ್ಮೀ ಪೂಜೆಗೆ ಒಂದು 9 ಥರದ ನೈವೇದ್ಯಗಳನ್ನಾದರೂ ಮಾಡಿ ಇಡ್ಬೋದು, ಇಲ್ಲಾಂದರೆ 9 ಥರದ ಸಿಹಿ ತಿಂಡಿಗಳನ್ನಾದರೂ ತಂದು ಇಡೋದಕ್ಕಿಂತ ಮನೇಲಿ ಮಾಡೋದು ಬೆಸ್ಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಸರಿನಾ? ಈ ರೀತಿ ಮಾಡಿ ಸಂಜೆಯ ಸಮಯದಲ್ಲಿ ನೀವು ತಾಂಬೂಲನ 9 ಜನ ಮುತ್ತೈದೆಯರಿಗೆ ನೀವು ನೀಡಲೇಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ನಿಮ್ಗೆ ಅಷ್ಟು ಜನಕ್ಕೆ ನೀಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಅಂದರೂ 5 ಜನಕ್ಕಾದರೂ ನೀವು ಅರಿಶಿಣ ಕುಂಕುಮ ತಾಂಬೂಲ ನೀಡಿ ಅವರ ಆಶೀರ್ವಾದನ ನೀವು ಪಡ್ಕೊಳ್ಲೇಬೇಕಾಗುತ್ತೆ. ನೀವು ಆ ರೀತಿ ಆಶೀರ್ವಾದ ಪಡ್ಕೊಂಡಾಗ ಮಾತ್ರ ನಿಮಗೆ ಮಾರ್ಗಶಿರ ಮಾಸದ ಸಂಪೂರ್ಣವಾಗಿ ಮಹಾಲಕ್ಷ್ಮಿ ಮತ್ತು ನಾರಾಯಣ ಅನುಗ್ರಹ ಪೂರ್ತಿಯಾಗಿ ದಕ್ಕೋದಕ್ಕೆ ನಿಮಗೆ ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಗಳನ್ನು ನೀವು ಅನುಸರಿಸ್ಕೊಂಡು ನಿಮಗೆ ಯಾವ ರೀತಿ ಮಾಡೋದಕ್ಕೆ ಆಗುತ್ತೋ ಲಕ್ಷ್ಮೀ ಪೂಜೆನ ಆ ರೀತಿ ಖಂಡಿತವಾಗ್ಲೂ ಮಾರ್ಗಶಿರ ಮಾಸದಲ್ಲಿ, ಅದರಲ್ಲೂ ಇನ್ನೇನು ನಾಳೆ ಇಲ್ಲ ನಾಡ್ದು ಕಮೆಂಟ್ಸ್ ಆಗ್ತಾ ಇದೆ, ನಾಳೆ ಗುರುವಾರದಿಂದ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.